हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्तादिगुणब्रह्म्यतान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्थाः पूर्णबोधमतानगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗದ್ಯಗಳು. 82ನೇ ಗದ್ಯದಿಂದ 92ನೇ ಗದ್ಯದವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಎಂಬುದು 10 ಜನ ವರದರನ್ನು ಚಿಂತಿಸುವುದರ ಮೂಲಕ ಜೀವಾಹ ಅನಂತಗಣಾಃ ಹರೇರನುಚರಾಃ ಎಂಬುದನ್ನು ವಿಶೇಷವಾಗಿ ತಿಳಿಸಿದಂತೆ ಆಯಿತು. ಜೀವರು ಅನಂತಗಣರಾಗಿದ್ದ ಅವರಲ್ಲಿ ತಾರತಮ್ಯ ಭಾವನೆ ಇದೆ. ನೀಚೋಚ್ಚ ಭಾವಂ ಗತಃ ಎಂಬುದು ಜೀವರ ಪ್ರಕರಣದಲ್ಲಿ ನಾವು ಅತ್ಯವಶ್ಯಕವಾಗಿ ತಿಳಿದುಕೊಳ್ಳಬೇಕಾದ ಪ್ರಮೇಯವಾಗಿದೆ. ಹಾಗಾದರೆ ಭಗವಂತನು ತಾರತಮ್ಯದಲ್ಲಿ ಇದೇ ಗುಣದಿಂದ ನಾವು ಲೆಕ್ಕಿಸಬಹುದಾ? ಅಂದರೆ ಭಗವಂತ ವಿಶಿಷ್ಟಾಕಾರನಾಗಿದ್ದಾನೆ, ಅವನು ಜೀವನಲ್ಲ. ಹಾಗಾದರೆ ಜೀವ ಅಂತ ಹೇಳುವಾಗ ಭಗವಂತನನ್ನು ಹೇಳುತ್ತಾರಲ್ಲ, ಅಂದರೆ ಜೀವ ಅಂದರೆ ಉಪಜೀವ ಲಕ್ಷಣತ್ಯಯ, ಅಂದರೆ ಜೀವಿಸಿಕೊಂಡಿರುವನು ಎಂಬ ಅರ್ಥದಲ್ಲಿ ಸಕಲ ಜೀವರನ್ನು ಹೇಳಿದ್ದಾರೆ. ಆದರೆ ಭಗವಂತನನ್ನು ಸರ್ವಶಬ್ದ ಸಮನ್ವಯದಲ್ಲಿ ಜೀವ ಎಂದರೆ ಜೀವಿಸಿರುವನು, ಸ್ವತಂತ್ರ ಜೀವಿ, ಸ್ವತಂತ್ರ ಎಂದು ಅರ್ಥ ಕೊಡುವಂತೆ ಇದೆ. ಯಾವುದೇ ಶಬ್ದವನ್ನು ನಾವು ಭಗವಂತನ ಉಪಯೋಗ ಮಾಡಿದರೆ ಭಗವಂತನ ಸ್ವಾತಂತ್ರ್ಯತೆಯನ್ನು ತಿಳಿಸತಕ್ಕಂಥ ಅರ್ಥವೇ ಬಹು ಮುಖ್ಯವಾಗಿ ಸದಾಗಮಗಳಲ್ಲಿ ತೋರಿಕೊಂಡಿದೆ. ಆದ್ದರಿಂದ ಜೀವನನ್ನು ತಿಳಿಸುವ ಬಗೆ ಕ್ರಮ ಪರಮಾತ್ಮನಲ್ಲಿರ್ತಕ್ಕಂಥ ಶಬ್ದವನ್ನೇ ಎಳೆದು ಜೀವನಲ್ಲಿ ತೋರಿಸಿರುತ್ತಾರೆ. ಜೀವನ ಅರ್ಹತೆ ಅಂದರೆ ಉಪಜೀವ್ಯತ್ವಂ ಜೀವ ಎಂದು ತಿಳಿಯಬೇಕು. ಆದ್ದರಿಂದ ಜೀವರಲ್ಲಿ ತರತಮ ಭಾವನೆಗೊಳ್ಳುವವರಾಗಿದ್ದಾರೆ ಎಂಬುದು ಅತ್ಯಂತ ಪ್ರಮುಖವಾದ ಘಟ್ಟವಾಗಿದೆ. ಭಗವಂತನಾದರೆ ಅವನು ಸದಾ ನಿರ್ದೋಷಿ ಮತ್ತು ಗುಣಪೂರ್ಣ. ಇದು ಎರಡನ್ನು ನಾವು ತಿಳಿದಾಗ ಜೀವನದಿಂದ ಅತ್ಯಂತ ಭಿನ್ನನಾದವನು ಭಗವಂತ ಎಂಬುದನ್ನು ಸದಾ ಸ್ಮರಣೆ ಮಾಡಬೇಕು. ಇದು ನಮ್ಮನ್ನು ಎಲ್ಲ ಕಾಲಕ್ಕೂ ಕಾಯುವಂತಹ ಅತಿ ಶ್ರೇಷ್ಠವಾದ ಉಪಾಸನೆ. ನಮ್ಮ ಬಿಂಬ ಹೇಗಿದೆ ಅಂದರೆ ಗುಣಪೂರ್ಣ, ದೋಷ ದೂರ. ಇದು ಎರಡನ್ನು ಮಾತ್ರ ಯಾವ ಕಾಲದಲ್ಲೂ ನಾವು ಮರೆಯುವಂತಿಲ್ಲ. ಯಾವುದೇ ಶಬ್ದ ಹೇಳಿದರೂ ಆ ಶಬ್ದಕ್ಕೆ ಎರಡು ಅರ್ಥವನ್ನು ನಾವು ಹೇಳಲೇಬೇಕು, ಕೂಡಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಅದು ವೇದ ಪುರುಷನ ವಿಶೇಷವಾದ ಸಾರ್ಥಕ್ಯವೇ ಅದಾಗಿದೆ. ಭಗವಂತ ಗುಣಪೂರ್ಣ, ಭಗವಂತ ದೋಷ ದೂರ. ಒಂದೇ ವಾಕ್ಯದಿಂದ ಹೇಳ್ತಕ್ಕಂಥ ಎರಡು ಅರ್ಥಗಳು ಯಾವುದು? ಗುಣಪೂರ್ಣತ್ವ ಮತ್ತು ದೋಷ ದೂರತ್ವ. ಪ್ರಸ್ತುತ ನಾವು ಭಗವಂತ ದೋಷ ದೂರ ಎಂಬತಕ್ಕಂಥದ್ದನ್ನು ನಾವು ತಿಳಿಯಬೇಕು. ಇಂದಿನವರೆಗೂ ನಾವು ಕಿಂಚಿತ್ 4 ವಿಷಯಗಳಲ್ಲಿ ಭಗವಂತ ಗುಣಪೂರ್ಣ, ಸರ್ವಗತ, ಸರ್ವಾಂತರ್ಯಾಮಿ, ಸರ್ವಾವಸ್ಥಾ ಪ್ರೇರಕಸ್ಯ ಇದೆಲ್ಲ ಗುಣಗಳನ್ನು ನಾವು ತಿಳಿದ ಮೇಲೆ ಭಗವಂತ ದೋಷ ದೂರ ಎಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕು. ಭಗವತಃ ದೋಷ ಗಂಧ ವಿದೂರತ್ವ ಸಮರ್ಥನಂ. ಅತ್ರ ಭಗವತಃ ಗುಣಪೂರ್ಣತ್ವಂ ಪ್ರಥಮೇ ಸಮರ್ಥಿತಂ. ಅತ್ರ ಶಂಕಾ ಗುಣದೋಷಾಯಂ ಅನ್ಯತ್ರ ಜೀವಾದೌ ಸಮಾನಾಧಿಕರಣ ನಿಯಮಾತ್ ಗುಣತ್ವಾದ ಈಶತ್ವ ದೋಷತ್ವಂ ಸ್ಯಾತ್
इति समाधानं तु प्रतिक्षणम् अनन्तवैलक्षण्योपेतम् अनन्तजगत्सृष्ट्यादि कारयितुम् ईश्वरस्य न दोषलेश अवकाशो अस्ति। ब्रह्मादि अचिन्त्याचिन्त्य लोकविरुद्ध अविरुद्ध निखिल गुण परिपूर्णता सत्व गुणश्रुतः सुविरुद्धं च लोके इत्यादि निखिल आगमस्य गम्यादेः परिपूर्णगुणैः भगवतिः निरतिष्ठो निरवज्यः इत्यादि आगमनुसारेण दोषगन्धलेशोऽपि नास्ति इत्येव अपि अर्थः। ಇದರ್ಥವೇನು? ಭಗವಂತನ ನಾವು ಜೀವ ಅಂತ ತಿಳಿದುಕೊಂಡಾಗ ನಮ್ಮಂತೆ ಸಮಾನ ಅಧಿಕರಣದಲ್ಲಿ ಜೀವರು ಅಂದರೆ ನಾವು ಏನು ತಿಳಿದಿದ್ದೇವೆ? ಸುಖವೂ ಇರುತ್ತೆ, ದುಃಖವೂ ಇರುತ್ತೆ. ಎಲ್ಲ ಜೀವಿಗಳು ಪ್ರಮುಖವಾಗಿ ನಾವು ತಿಳಿಬೇಕಾದ್ರೆ ದುಃಖಿಗಳು ಅಂತ ತಿಳಿಬೇಕು. ಹಾಗಾದರೆ ಜೀವ ಎಂದ ಕೂಡಲೇ ಭಗವಂತ ದುಃಖಿ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗತ್ತಲ್ಲ? ಅಥವಾ ದೇವತೆಗಳು ಜೀವರು, ಆ ಜೀವರಲ್ಲಿ ನಾವು ಭಗವಂತ ಅವನು ಒಬ್ಬ ಅಂತ ನಾವು ತಿಳ್ಕೊಂಡಾಗ ದೇವತೆಗಳು ಅಪರೋಕ್ಷ ಪೂರ್ವದಲ್ಲಿ ಸುಖ ದುಃಖ ಎರಡನ್ನು ಅವರು ಅನುಭವಿಸಿದ್ದಾರೆ. ಮತ್ತು ಸಂಸಾರ ಅವಸ್ಥೆಯಲ್ಲಿ ಅವರು ಸಾಧನ ರಂಗದಲ್ಲಿದ್ದಾಗ ದುಃಖವನ್ನು ಅವರು ಅನುಭವಿಸಿದ್ದಾರೆ. ದುಃಖ ಸ್ಪಷ್ಟ ತದನ್ಯೇಷಾಂ ಅಂತ ಹೇಳಿ ರಮಾದೇವಿ ಮಾತ್ರ ದುಃಖ ಸ್ಪಷ್ಟಳಲ್ಲ, ಇನ್ನೆಲ್ಲರೂ ದುಃಖ ಸ್ಪಷ್ಟರೇ ಎಂದು ತತ್ವಸಂಖ್ಯಾನದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತ ದುಃಖ ಸ್ಪಷ್ಟನೇನು ಅಂತ ಹೇಳಿದರೆ ತತ್ವಸಂಖ್ಯಾನದಲ್ಲಿ ಆದ್ದರಿಂದ ಏನು ಹೇಳಿದ್ದಾರೆ? ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ಅಭಾವ ಇತಿ ತತಃ ಅಂತ ಹೇಳಿದ್ರಿಂದ ಯಾವ ಜೀವಗುಣಗಳನ್ನು ಅಸ್ವತಂತ್ರದಲ್ಲಿ ಶ್ರೀಮದಾನಂದ ತೀರ್ಥರು ತತ್ವಸಂಖ್ಯಾನ ತೋರಿಸಿದಾರೋ ಅದ್ಯಾವುದು ಭಗವಂತನಿಗೆ ಹೇಳಬಾರದು. ಅವನು ಏನಂತ ಹೇಳಬೇಕು? ಅನುಗುಣ ಸ್ವತಂತ್ರತ್ವಾತ್ತು ಅಂತ ಮುಖ್ಯವಾಗಿ ಹೇಳಬೇಕು. ಸ್ವತಂತ್ರ ಎಂದ ಶಬ್ದದಿಂದಲೇ ಎಲ್ಲ ಗುಣಗಳು ಹೇಳಿದಂತಾಗುತ್ತದೆ. ಎಲ್ಲ ದೋಷ ಇಲ್ಲ ಎಂಬತಕ್ಕಂಥ ಅದು ಗುಣ, ಆ ಗುಣವು ಸ್ವತಂತ್ರದಿಂದಲೇ ಕೂಡಿ ಬರುತ್ತದೆ ಎಂಬುದು ನಾವು ತಿಳಿಯಬೇಕು. ಪರಮಾತ್ಮನಿಗೆ ಗುಣಪೂರ್ಣತ್ವ ಸಮರ್ಥನೆ ಮಾಡಿದ ಮೇಲೆ ಈ ವಿಷಯದಲ್ಲಿ ಶಂಕೆ ಗುಣದೋಷಗಳು ಜೀವಾದಿಗಳಲ್ಲಿ ಕೂಡಿಕೊಂಡು ಇರುವುದು ಕಂಡಿದೆ. ಈಶ್ವರನು ಗುಣಿ ಅಂದರೆ ದೋಷಿಯೂ ಆಗಲಿ, ಜೀವನು ಗುಣಿಯಾದ ಪ್ರಯುಕ್ತ ದೋಷಿಯಾಗಿದ್ದಾನೆ. ಅದರಂತೆ ಪರಮಾತ್ಮ ದೋಷಿಯಾಗಲಿ ಎಂಬ ಭಾವ ಅಂದರೆ ಇದಕ್ಕೆ ಸಮಾಧಾನವು ಪ್ರತಿ ಕ್ಷಣದಲ್ಲಿ ಅನಂತ ವೈಲಕ್ಷಣ್ಯದಿಂದ ಕೂಡಿದ ಅನಂತ ಜಗತ್ಸೃಷ್ಟ್ಯಾದಿಕರ್ತನಾದ ಈಶ್ವರನಿಗೆ ದೋಷವಿದೆ ಎಂಬ ಶಂಕೆಯೇ ಕೂಡುವುದಿಲ್ಲ. ಯಾಕೆ ಕೂಡುವುದಿಲ್ಲ ಅಂದರೆ ಅನಂತಾನಂತ ಗುಣ ಪರಿಪೂರ್ಣನಾದ್ದರಿಂದ. ಪರಮಾತ್ಮನಲ್ಲಿ ಅನಂತ ಗುಣ ಪರಿಪೂರ್ಣನಾಗಿದ್ದಾರೆ ಅಂತ ಹೇಳಿದ್ರಿಂದ ಒಂದು ಯುಕ್ತಿಯನ್ನು ನಾವು ತಗೋಬೋದು. ನಾವೊಂದು ಕಟಾಹವನ್ನು ಬಿಂದಿಗೆಯನ್ನು ನಾವು ತೆಗೆದುಕೊಂಡಾಗ ಅದರ ಪೂರ್ತಿ ಗುಣವೇ ತುಂಬಿದೆ ಎಂದಾಗ ದೋಷವನ್ನು ಎಲ್ಲಿ ತುಂಬಿಸುತ್ತೀರ? ದೋಷ ಹಾಕುವುದಕ್ಕೆ ದೋಷ ಎಂಬ ಪದಾರ್ಥಕ್ಕೆ ಜಾಗವೇ ಇಲ್ಲವಲ್ಲ. ಭಗವಂತನು ಗುಣಪರಿಪೂರ್ಣತ್ವ ಸ್ವತಂತ್ರ ಎಂಬುದರಿಂದ ಗುಣಪರಿಪೂರ್ಣತ್ವ ಗುಣಪರಿಪೂರ್ಣತ್ವ ಅಂತ ಹೇಳಿದರೆ ಅರ್ಥವೇ ದೋಷ ವಿದೂರತ್ವ ಎಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಅದನ್ನು ಇನ್ನೂ ಹೆಚ್ಚಾಗಿ ಸ್ಪಷ್ಟವಾಗಿ ತಿಳಿಯಬೇಕಾದಾಗ ಪರಮಾತ್ಮನಲ್ಲಿ ಚಿಂತ್ಯ ಅಚಿಂತ್ಯ ಲೋಕವಿರುದ್ಧ ಲೋಕಾವಿರುದ್ಧ ಗುಣಗಳು ಶ್ರುತವಾಗಿದೆ. ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ, ಸದಾ ಆಗಮಗಳಲ್ಲಿ ಭಗವಂತನ ವರ್ಣನೆ ಮಾಡುವಾಗ
ಅನಂತ ಗುಣಗಳು ನಮ್ಮ ಲೋಕದಲ್ಲಿ ವಿರುದ್ಧವಾಗಿರುವಂತೆ ಕಂಡುಬರುತ್ತದೆ. ಅದು ಭಗವಂತನ ವಿರುದ್ಧವೇ ಅಲ್ಲ. ಇದಕ್ಕೇನು ಕಾರಣ? ನಮ್ಮದು ಚಿಕ್ಕ ಪ್ರಪಂಚ. ಚಿಕ್ಕ ಪ್ರಪಂಚದಲ್ಲಿ ನಾವು ಬಹುದೊಡ್ಡ ಪ್ರಪಂಚವನ್ನು ಎಣಿಸೋದಕ್ಕೆ ಸಾಧ್ಯವಿಲ್ಲ. ನಾವು ಒಂದು ಕತ್ತಲೆ ಕೋಣೆಯಲ್ಲಿ ಕುಳಿತುಕೊಂಡು ಇಡೀ ಜಗತ್ತೇ ಕತ್ತಲೆಯಾಗಿದೆ ಅಂದುಕೊಂಡಂತೆ ನಾವಿರುವುದು ಕತ್ತಲೆ ಕೋಣೆ ಹೊರತು ಇಡೀ ಜಗತ್ತೇ ಕತ್ತಲೆ ಅಲ್ಲ. ಹಾಗಾದರೆ ಕತ್ತಲೆ ಕೋಣೆ ಎಂಬುದು ಜಗತ್ತಿನೊಂದು ಭಾಗವೇ ಆಗಿದೆಯಲ್ಲ ಅಂದರೆ ಯಾರಿಗೆ ಕತ್ತಲೆ, ಯಾರಿಗೆ ಕಣ್ಣಿನಲ್ಲಿ ಪ್ರಕಾಶವಿಲ್ಲವೋ, ಯಾರಿಗೆ ಕೈಯಲ್ಲಿ ಜ್ಯೋತಿ ಎಂಬತಕ್ಕಂಥದ್ದಿಲ್ಲವೋ ಅವರಿಗೆ ಕತ್ತಲು. ಭಗವಂತ ಜ್ಯೋತಿರ್ಮಯನಾದ್ದರಿಂದ ಅವನಿಗೆ ಕತ್ತಲೆ ಎಂಬುದೇ ಕೂಡುವುದಿಲ್ಲ. ಹಾಗೂ ಕತ್ತಲೆಯನ್ನೇ ಕಾಣುವ ಪ್ರಾಣಿಗಳು ಯಾವುದು? ಬೆಕ್ಕು ಮುಂತಾದವುಗಳು. ಎಷ್ಟೋ ಪ್ರಾಣಿಗಳು ಕತ್ತಲಲ್ಲಿ ಸಲೀಸಾಗಿ ಓಡಾಡುತ್ತದೆ. ಅದಕ್ಕೆ ಕತ್ತಲು ಬೆಳಕು ಎಂಬತಕ್ಕಂತಹದ್ದು ಆ ಕಣ್ಣಿನಿಂದ ದೋಷವೇ ಇಲ್ಲ, ಕಣ್ಣಿನಲ್ಲಿ ವಾಸ ಮಾಡಿಕೊಂಡಿರುತ್ತದೆ. ಹಲವಾರು ಪ್ರಾಣಿಗಳು ಕಣ್ಣಿಲ್ಲದೆ ಬೆಳಕಿನಲ್ಲೂ ಕತ್ತಲೆಯಲ್ಲೂ ಕತ್ತಲೆಯನ್ನು ಅನುಭವಿಸತಕ್ಕಂಥದ್ದನ್ನು ನಾವು ಲೋಕದಲ್ಲಿ ಕಾಣುತ್ತೇವೆ. ಆದರೂ ಕತ್ತಲೆಯನ್ನು ಬೆಳಕನ್ನು ಸ್ಪಷ್ಟವಾಗಿ ಕಾಣುವಂಥ ಪ್ರಾಣಿಗಳನ್ನು, ಬೆಕ್ಕು ಮುಂತಾದವುಗಳನ್ನು ನಾವು ಕಾಣುತ್ತೇವೆ. ಇದು ಕೇವಲ ಒಂದು ಸಣ್ಣ ಉದಾಹರಣೆ. ಭಗವಂತನಿಗೆ ವಿಶ್ವಚಕ್ಷಸ್ಸು. ಕತ್ತಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಿಮಾಣದಲ್ಲೂ ಭಗವಂತನೇ ಇದ್ದಾಗ ಅವನಿಗೆ ಯಾವ ಥರ ಕತ್ತಲು ಎಂಬತಕ್ಕಂಥ ದೋಷ ಆಗಿರೋದ್ರಿಂದ ಕತ್ತಲವೇ ಎಂಬುದೇ ಕೂಡುವುದಿಲ್ಲ. ಅವನು ಸ್ವಪ್ರಕಾಶನಾದ್ದರಿಂದ ಅವನು ಎಲ್ಲೆಲ್ಲೂ ಕತ್ತಲೆಯನ್ನು ಕಾಣುತ್ತಾನೆ, ಬೆಳಕಲ್ಲೂ ಕಾಣುತ್ತಾನೆ ಅಂತ ತಿಳಿಯಬೇಕು. ಇದು ಹೇಗೆ ತಿಳಿಯುವುದು ಅಂದರೆ ಭಗವಂತನಲ್ಲಿ ಚಿಂತ್ಯ ಮತ್ತು ಅಚಿಂತ್ಯ ಎರಡು ರೀತಿಯ ಲಕ್ಷಣಗಳಿಂದ ತುಂಬಿದಂಥ ಗುಣವೂ ಇದೆ. ಕೆಲವು ನಮ್ಮ ಚಿಂತನೆಗೆ ಯೋಗ್ಯವಾಗಿದೆ, ಕೆಲವು ಗುಣಗಳು ನಮ್ಮ ಚಿಂತನೆಗೆ ಅಚಿಂತ್ಯವಾಗಿದೆ. ಅಂದರೆ ನಮ್ಮ ಎಣಿಕೆಗೆ ಸಿಲುಕುವುದಿಲ್ಲ. ನಾವು ಅಲ್ಪರು, ಎಲ್ಲ ಜೀವರು ಅಲ್ಪರಾದ್ದರಿಂದ ಭಗವಂತನ ಅನಂತ ಗುಣಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಆದ್ದರಿಂದ ನಮಗೆ ಅದು ವಿರುದ್ಧವಾಗಿ ಕಂಡು ಬಂದರೂ ಭಗವಂತನಿಗೆ ಅದೇ ವಿರುದ್ಧವಲ್ಲ. ನಾವೇ ಲೋಕದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು. ಚಿಕ್ಕ ಮಕ್ಕಳು ನಡೆಯೋಕ್ಕಾಗುವುದಿಲ್ಲ, ಆದರೆ ನಾವು ನಡೆಯುತ್ತೇವೆ, ಓಡುತ್ತೇವೆ, ಕುಪ್ಪಳಿಸುತ್ತೇವೆ. ಇದು ಮಗು ತಿಳಿದುಕೊಳ್ಳುತ್ತೆ, ನನಗೆ ನಡೆಯೋಕ್ಕೆ ಸಾಧ್ಯವಿಲ್ಲ, ಅವರು ಕುಪ್ಪಳಿಸ್ತಾ ಇದ್ದಾರೆ, ನಾನು ಎಂದು ಮಾಡುತ್ತೇನೆ ಅಂತ ಅದು ತಿಳಿದುಕೊಳ್ಳುತ್ತೆ. ಅದು ಯಾವಾಗ ಅದು ಯೌವನದಲ್ಲಿ ಬಂದಾಗ ಅದಕ್ಕೋಸ್ಕರ ಆ ಸಾಮರ್ಥ್ಯ ಬರುತ್ತೆ. ಹೀಗೆ ಒಂದು ಶೈಶವಾವಸ್ಥೆಯಲ್ಲಿದ್ದಾಗ ಅಥವಾ ಯಾವನು ಇಂದ್ರಿಯವನ್ನು ಕಳೆದುಕೊಂಡಿರ್ತಕ್ಕಂಥ ಕುಂಟ ಕುರುಡ ಇಂಥವರಿಗೆ ಲೋಕದಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ, ಲೋಕವನ್ನು ಕಾಣಲು ಸಾಧ್ಯವಿಲ್ಲ. ಕುಂಟ ಕುರುಡ ಎಂಬತಕ್ಕಂಥದ್ದು ಏನು? ದೋಷ. ಭಗವಂತನಿಗೆ ಈ ಕುಂಟ ಕುರುಡ ಎಂಬ ದೋಷವೇ ಇಲ್ಲ. ಈ ದೋಷ ಇಲ್ಲದೇ ಇರೋದ್ರಿಂದ ಹೇಗೆ ಚಿಕ್ಕ ಮಗುವಿನ ಮುಂದೆ ಯೌವನಾಗಿರ್ತಕ್ಕಂಥವನು ಓಡುತ್ತಾನೆ, ಕುಣಿಯುತ್ತಾನೆ, ಕುಪ್ಪಳಿಸುತ್ತಾನೋ ಹಾಗೆ ಭಗವಂತ ಏನು ಮಾಡಲು ಸಮರ್ಥಿದ್ದಾನೆ ಅಂಥೇಳಿ ನಮ್ಮ ಯುಕ್ತಿಗೆ ಮಾತ್ರ ತಿಳಿದುಕೊಳ್ಳಬಹುದು. ಇಂಥ ಅನಂತ ಯುಕ್ತಿಗಳಿಂದ ನಾವು ತಿಳಿದುಕೊಳ್ಳಬೇಕಾದ ಏನು? ಲೋಕದಲ್ಲಿ ಯಾವುದು ವಿರುದ್ಧ ಅಂತ ಕಂಡುಬರುತ್ತೋ ಅದು ಭಗವಂತನಿಗೆ ವಿರುದ್ಧವಲ್ಲ, ಅವಿರುದ್ಧವಾಗಿದೆ. ಲೋಕದಲ್ಲಿ ಯಾವುದು ನಮ್ಮ ಚಿಂತನೆಗೆ ಒಳಪಡುತ್ತದೋ ಭಗವಂತನಿಗೆ ಅದು ಸದಾ ಅಚಿಂತ್ಯ ಅಂದರೆ ಸಹಜವಾಗಿರುತ್ತದೆ. ಯಾವುದು ನಮಗೆ ಅಚಿಂತ್ಯ, ಚಿಂತೆ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಅದು ಸಹ ಭಗವಂತನಿಗೆ ಸಹಜವಾಗಿಯೇ ಇರುತ್ತದೆ ಅಂತ ತಿಳಿಯಬೇಕು. ಲೋಕದಲ್ಲಿ ವಿರುದ್ಧ ಮತ್ತು ಅವಿರುದ್ಧ ಗುಣಗಳು ಶುದ್ಧವಾಗಿದೆ. ಇದು ಯಾತಕ್ಕೆ ನೀವು ಚಿಂತ್ಯ ಮತ್ತು ಅಚಿಂತ್ಯ, ಲೋಕ ವಿರುದ್ಧ ಅವಿರುದ್ಧ ಗುಣಗಳು ಹೇಳಿದೆ ಅಂದರೆ ಇದು ವೇದದಲ್ಲಿ ತಿಳಿಸಲ್ಪಟ್ಟಿದೆ. ಎಲ್ಲಿ ತಿಳಿಸಿದೆ ಅಂದರೆ ಅಗ್ನಿಯ ಉಷ್ಣತೆ, ನೀರಿನಲ್ಲಿರ್ತಕ್ಕಂಥ ಗುಣ, ಅಗ್ನಿಯಲ್ಲಿರ್ತಕ್ಕಂಥ ಗುಣ ವಿರುದ್ಧವಾಗಿದೆ. ಭಗವಂತನಲ್ಲಿ ನಮಗೆ ವಿರುದ್ಧ ಅನಿಸೋದು ಅವನಿಗೆ ಅವಿರುದ್ಧವಾದ್ದರಿಂದ
ಭಗವಂತ ನೀರಿನಲ್ಲೂ ಇದ್ದಾನೆ, ಭಗವಂತ ಅಗ್ನಿಯಲ್ಲೂ ಇದ್ದಾನೆ ಅಂತ ತಿಳಿದುಕೊಳ್ಳಬೇಕು. ವೇದದಲ್ಲಿ ಹೇಳಿದೆ, ನೀರಿನ ಸ್ಪರ್ಶದಲ್ಲಿ, ಶೀತ ಸ್ಪರ್ಶದಲ್ಲಿ ಭಗವಂತನಿದ್ದಾನೆ, ಅಗ್ನಿಯ ಉಷ್ಣ ಸ್ಪರ್ಶದಲ್ಲಿ ಭಗವಂತನಿದ್ದಾನೆ ಅಂತ ಹೇಳಿದಾಗ ನಮಗೆ ಲೋಕದಲ್ಲಿ ವಿರುದ್ಧವಾಯಿತು. ಆದರೆ ಭಗವಂತನಿಗೆ ವಿರುದ್ಧವಲ್ಲ. ಹೀಗೆ ಇದು ಒಂದು ಉದಾಹರಣೆ. ಈ ಥರ ಕೋಟ್ಯಾನು ಕೋಟಿ ಪ್ರಮೇಯಗಳು ವೇದದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಭಗವಂತನನ್ನು ಏನಂತ ತಿಳಿಯಬೇಕು? ಸರ್ವ ಆಗಮಗಳು ಇದನ್ನು ಹೇಳುವುದರಿಂದ ಭಗವಂತ ನಿರನಿಷ್ಠನು, ನಿರವಜ್ಜನು. ನಿರನಿಷ್ಠನು ಅಂದರೆ ಏನರ್ಥ? ಯಾವ ದೋಷವೂ ಇಲ್ಲ. ನಿರವಜ್ಜ ಅಂದರೆ ಏನರ್ಥ? ಯಾವ ದೋಷಕ್ಕೂ ಒಳಪಡುವುದಿಲ್ಲ. ಯಾತಕ್ಕೆ? ಸ್ವತಂತ್ರನಾದ್ದರಿಂದ. ಆದ್ದರಿಂದ ನಾವು ಏನಂತ ಕರೀಬೇಕು? ದೋಷಗಂಧ ವಿದುರ. ದೋಷದ ಗಂಧ ವಿದುರ ಏನರ್ಥ? ದೋಷ ಎಂಬತಕ್ಕಂಥ ವಾಸನೆಗೆ ಇವನಂತ ಸುಳಿಯಲಾರದು. ಯಾವ ಕಾರಣದಿಂದ ಸುಳಿಯಲಾರದು? ಅದಕ್ಕೆ ಸ್ವತಂತ್ರವಿದೆಯೇನು? ಇಲ್ಲ. ಸ್ವತಂತ್ರ ಇರ್ತಕ್ಕಂಥ ಯಾರಿಗೆ? ಭಗವಂತನಿಗೆ. ಭಗವಂತನಿಗೆ ತನ್ನ ಸ್ವತಂತ್ರದಿಂದ ಎಲ್ಲ ದೋಷವನ್ನು ದೂರ ಇಟ್ಟಿದ್ದಾನೆ. ತನಗೆ ಬೇಡವಾದ ದೋಷವನ್ನು ತಾನು ಹೊತ್ತುಕೊಳ್ಳುವುದಿಲ್ಲ ಅಂತ ನಮಗೆ ಸಾಧಾರಣ ಯುಕ್ತಿಯಿಂದ ನಾವು ತಿಳಿಯಬಹುದು. ಆದರೆ ಭಗವಂತನಲ್ಲಿ ದೋಷ ಎಂಬತಕ್ಕಂಥ ಶಬ್ದವೇ ಕೊಡುವುದಿಲ್ಲ. ದೋಷ ಮತ್ತು ಗುಣ ಎರಡು ಪ್ರಾಕೃತವಾದದ್ದು. ಆದರೆ ಅಪ್ರಾಕೃತವಾದ ಭಗವಂತನಲ್ಲಿ ಏನು ಹೇಳಬೇಕು? ಸದಗುಣವನ್ನೇ ಹೇಳಬೇಕು. ಅದರಂತೆ ಅಪ್ರಾಕೃತವಾದ ಜೀವರಲ್ಲೂ ಸಹ ಏನು ಹೇಳಬೇಕು? ಶುದ್ಧ ಸಾತ್ವಿಕರಲ್ಲಿ ಕೇವಲ ಆನಂದವನ್ನೇ ಹೇಳಬೇಕು. ಮತ್ತು ಅಸಾತ್ವಿಕ ಅಂದರೆ ಅಧಮ ಮತ್ತು ಮಧ್ಯಮ ಜೀವರಲ್ಲಿ ಸ್ವರೂಪದಲ್ಲಿ ಏನಿದೆ? ದುಃಖವೇ ಇದೆ ಅಂತ ಹೇಳಬೇಕು. ದುಃಖ ಮಿಶ್ರಿತವಾಗಿ ಮಧ್ಯಮರಲ್ಲಿದೆ, ಅಧಮರಲ್ಲಿ ದುಃಖವೇ ಇದೆ ಎಂದು ಸ್ವರೂಪಕಥನವಾಗಿದೆ. ಭಗವಂತನ ಸ್ವರೂಪಕಥನ ಯಾವುದು? ಅಪ್ರಾಕೃತ. ಅಪ್ರಾಕೃತ ಚಿದಾನಂದ ಎಂಬತಕ್ಕಂಥದ್ದು ಏನು ಅಂದರೆ ಗುಣಪೂರ್ಣತ್ವ, ದೋಷ ವಿದುರತ್ವ. ಅವನು ಗುಣಪೂರ್ಣನು, ದೋಷಗಂಧ ಲೇಷ ದೂರನು ನಿಜವೆಂದು ಸಿದ್ಧವಾಗುತ್ತದೆ. ಆದ್ದರಿಂದ ಅತಿ ಪ್ರಾಮುಖ್ಯವಾಗಿ ಭಗವಂತನ ಆರಾಧಿಸುವ ಎರಡು ಅತೀ ಮುಖ್ಯ ಪ್ರಮೇಯಗಳು ಸರ್ವದೋಷ ದೂರತ್ವ, ಸರ್ವಗುಣ ಪರಿಪೂರ್ಣತ್ವ. ನಮಗೆ ಮೊದಲು ಗುಣಪೂರ್ಣತ್ವವನ್ನು ಹೇಳಬಹುದು, ಮೊದಲು ದೋಷ ದೂರತ್ವವನ್ನು ಹೇಳಬಹುದು. ಎರಡು ಸಮಾನಾರ್ಥಕವಾಗಿದೆ. ನಮ್ಮ ದೃಷ್ಟಿಯಿಂದ ಅದು ಬದಲಾವಣೆ ಆಗತ್ತೆ ಅಷ್ಟೇ. ನಾರಾಯಣಾಯ ಪರಿಪೂರ್ಣ ಗುಣಾಣವಾಯ ಅಂತ ಮೊದಲನೇ ಗುಣವನ್ನು ಹೇಳಿ ನಿರ್ದೋಷಂ ಅಂತ ಎಲ್ಲ ಟೀಕಾಪಂಕ್ತಿಗಳಲ್ಲೇ ಬರುತ್ತದೆ. ವ್ಯಾಸರಾಜರು ಸಕಲ ದೋಷ ವಿದೂರತ್ವ ಅಂತ ಹೇಳಿ ದೋಷ ದೂರ ಎಂಬತಕ್ಕಂಥದ್ದು ಸಹ ಹೇಳಿದ್ದಾರೆ. ಎರಡೂ ಸಹ ಒಂದೇ ಅರ್ಥವನ್ನು ತೋರಿಸ್ಕೊಡುತ್ತದೆ. ನಮಗೆ ದೋಷ ಅಂದರೆ ನಮಗೆ ಇರತಕ್ಕಂಥ ದುಃಖಗಳು ನಿವಾರಣೆ ಮಾಡಬೇಕಾದ್ರೆ ದುಃಖ ನಿವಾರಣೆ ರೂಪವಾಗಿ ದೋಷವಿಲ್ಲ ಎಂಬ ಆರಾಧನೆ ಅತಿ ಪ್ರಮುಖವಾಗುತ್ತದೆ. ಹೆಚ್ಚಾದ ಆನಂದ ಬೇಕು ಅಂತ ಹೇಳುವಾಗ ಗುಣಪೂರ್ಣತ್ವವನ್ನು ನಾವು ಆರಾಧನೆ ಮಾಡಬೇಕು. ಹೀಗೆ ದೋಷ ದೂರತ್ವ, ಗುಣಪೂರ್ಣತ್ವ ಎರಡು ಒಂದೇ ನಾಣ್ಯದ ಎರಡು ಮುಖಗಳಂತೆ. ಭಗವಂತನ ಗುಣ ಎರಡೂ ಸಮಾನವಾದದ್ದು. ಒಂದು ನಾಣ್ಯ ಬೇಕು ಅಂದರೆ ಎರಡು ಮುಖ ಇರಲೇಬೇಕು. ಒಂದೇ ಮುಖದ ಯಾವ ನಾಣ್ಯವೂ ನಡೆಯುವುದಿಲ್ಲ. ಹಾಗೆ ಭಗವಂತನೇ ಒಂದು ನಾಣ್ಯ ಅಂತ ನಾವು ಕಲ್ಪಿಸಿಕೊಂಡ್ರೆ ಒಂದು ಮುಖದಲ್ಲಿ ಗುಣಪೂರ್ಣತ್ವ, ಇನ್ನೊಂದು ಮುಖದಲ್ಲಿ ದೋಷ ದೂರತ್ವ. ಈ ಎರಡು ಗುಣಗಳನ್ನು ನಾವು ಸದಾ ಭಗವಂತನಲ್ಲಿ ನೆನೆಯುತ್ತಲೇ ಇರಬೇಕು. ಇದು ಎರಡು ಗುಣವನ್ನು ನಾವು ಇಟ್ಟುಕೊಂಡು ಬಿಟ್ಟರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನಮಗೆ ಸಿಗುತ್ತದೆ. ಸರ್ವದೋಷ ವಿದೂರತ್ವ, ಸರ್ವಗುಣ ಪರಿಪೂರ್ಣತ್ವ ಇದನ್ನು ನಾವು ತಿಳಿದುಕೊಂಡಾಗ ಎಂತಹ ಸಮಸ್ಯೆ ಬರಲಿ ಈ ಎರಡು ಮಂತ್ರವನ್ನು ಭಗವಂತನಲ್ಲಿ ಚಿಂತಿಸಿದಾಗ ಎಲ್ಲ ಸಮಸ್ಯೆಗಳಿಗೂ ನಮಗೆ ಪರಿಹಾರ ಕಂಡುಬರುತ್ತದೆ. ಅಷ್ಟೇ ಅಲ್ಲ, ಲೋಕದಲ್ಲಿ ಭಗವಂತನ ಚಿಂತನೆ ಮಾಡುವಾಗ ಗುಣಪೂರ್ಣತ್ವ, ದೋಷ ದೂರತ್ವ ಎಂಬತಕ್ಕಂಥದ್ದೇ
ಆರಾಧಿಸಬೇಕು. ಇದು ಅತ್ಯಂತ ಸುಲಭವಾದ ವೇದೋಕ್ತವಾದ ಮಂತ್ರರೂಪವಾಗಿದೆ. ಸಕಲ ವೇದದ ಪ್ರಮೇಯವನ್ನು ಕೇವಲ 2 ಶಬ್ದದಿಂದ ಹೇಳಿ ಅಂದರೆ ಸಕಲ ಗುಣ ಪೂರ್ಣತ್ವ, ಸರ್ವದೋಷ ವಿದೂರತ್ವ. ಇಷ್ಟೇ ನಾವು ಹೇಳಬೇಕು. ಆದ್ದರಿಂದ ಭಗವಂತನಾರು ಎಂದು ಹೇಳಿದಾಗ ಸಕಲ ಪೂರ್ಣತ್ವ, ಸರ್ವದೋಷ ವಿದೂರತ್ವ ಎಂಬತಕ್ಕಂತಾಗಿ ನಾರಾಯಣ ಪಂಡಿತಾಚಾರ್ಯರು ಸಹ ತಿಳಿದುಕೊಟ್ಟಿದ್ದಾರೆ. ಇದು ಭಗವಂತನ ಲಕ್ಷಣವಾಗಿದೆ. ಇದರ ವ್ಯತಿರಿಕ್ತವಾಗಿ ಈ ಜೀವರಲ್ಲಿ ಯಾರಲ್ಲೂ ಸಹ ಗುಣಪೂರ್ಣತ್ವ ನೋಡಕ್ಕೆ ಸಾಧ್ಯವೇ ಇಲ್ಲ. ಒಂದು ಗುಣವಲ್ಲ, ಗುಣದಲ್ಲಿ ಲೇಷತಃ ಅಂಶತಃ ಕೆಲವು ಇರಬಹುದು. ಅದು ಸಾರ್ವದೇಶಿಕ ಸಾರ್ವಕಾಲಿಕವಾಗಿಯೂ ಇರುವುದಿಲ್ಲ. ಆದ್ದರಿಂದ ಗುಣಪೂರ್ಣತ್ವ ಎಂಬತಕ್ಕಂಥದ್ದು ಯಾವ ಜೀವನಲ್ಲೂ ಇಲ್ಲ. ಮತ್ತು ಸಕಲ ದೋಷ ದೂರತ್ವ ಎಂಬತಕ್ಕಂಥದ್ದಂತೂ ಸುತರಾಮ್ ಹೇಳಕ್ಕೆ ಸಾಧ್ಯವಿಲ್ಲ. ಎಲ್ಲ ಜೀವರು ದೋಷಿಗಳೇ. ಮೊಟ್ಟ ಮೊದಲನೆಯ ದೋಷ ಅಸ್ವಾತಂತ್ರತ. ಅದು ರಮಾದೇವಿಗೂ ಬಿಡುವುದಿಲ್ಲ, ಬ್ರಹ್ಮದೇವರನ್ನು ಬಿಡುವುದಿಲ್ಲ. ಹಾಗಾದರೆ ಎಲ್ಲ ದೋಷಗಳೇ ಆದಿವೆ. ಹೌದು, ಭಗವಂತನ ಎದುರು ಸ್ವತಂತ್ರತ ಎದುರು ಅಸ್ವತಂತ್ರ ಎಂಬತಕ್ಕಂಥದ್ದೇ ಮಹಾದೋಷಕರವಾಗಿದೆ. ಆದರೆ ಈ ಮಹಾದೋಷ ಎಂಬತಕ್ಕಂಥದ್ದು ಆಯಾ ಜೀವರ ಯೋಗ್ಯತೆಯನ್ನು ತಿಳಿಸಿಕೊಡುತ್ತದೆ. ಉದಾಹರಣೆಗೆ ಕತ್ತಲು ಎಂಬತಕ್ಕಂಥದ್ದು ನಾವು ದೋಷ ಎಂದು ಪರಿಗಣಿಸಿದ. ಕತ್ತಲು ಎಂಬುದೇ ಒಂದು ಗುಣ. ಆದ್ದರಿಂದ ಕತ್ತಲೆಯೇ ಗುಣವಾಗಿರ್ತಕ್ಕಂಥ ಆ ಜೀವರಿಗೆ ಅದು ಗುಣವೇ ಆಗಿತ್ತು, ದೋಷವಾಗಲಿಲ್ಲ. ಹಾಗೆ ಜೀವರಿಗೆ ಅಸ್ವಾತಂತ್ರ್ಯತೆ ಎಂಬತಕ್ಕಂಥದ್ದೇ ಜೀವರ ಯೋಗ್ಯತೆ. ಈ ಯೋಗ್ಯತೆ ಇರುವುದರಿಂದ ಇದು ದೋಷ ಅಲ್ಲ, ಸಹಜವಾದದ್ದು. ಸರ್ವ ಜೀವರು ದೋಷಿಗಳು. ಆ ದೋಷದಲ್ಲಿ ಪ್ರಪ್ರಥಮ ದೋಷ ಅಸ್ವತಂತ್ರತೆ ಎಂಬತಕ್ಕಂಥದ್ದಕ್ಕೆ ನಾವು ತಿಳಿಯಬಹುದು. ಇದೇ ಮೊದಲಾಗಿ ಅನಂತ ದೋಷಗಳು ಜೀವರಲ್ಲಿ ಇದೆ. ರಮಾದೇವಿಯಲ್ಲಿ ನಿತ್ಯ ಸಮಳಾಗಿದ್ದರೂ ಸಹ ಗುಣದಿಂದ ಅತ್ಯಂತ ಹೀನನಾಗಿದ್ದಾಳೆ. ಭಗವಂತನ ಗುಣಗಳಿಗೂ ಲಕ್ಷ್ಮೀ ಗುಣಗಳಿಗೂ ಅತ್ಯಲ್ಪಳಾಗಿದ್ದಾಳೆ ಎಂಬುದು ನಾವು ಬಗೆಯುತ್ತೇವೆ, ತಿಳಿದುಕೊಳ್ಳುತ್ತೇವೆ. ಬ್ರಹ್ಮದೇವರಲ್ಲಿ ಸೃಷ್ಟಾದಿಗಳಿಗೆ ಒಳಪಡುತ್ತಾರೆ. ಲಕ್ಷ್ಮೀದೇವಿಗಾದರೆ ಹುಟ್ಟಿಲ್ಲ, ಸಾವಿಲ್ಲ. ಆದರೆ ಬ್ರಹ್ಮದೇವರ ಸರು ಅಂದರೆ ಶರೀರ ಏನು, ಶರೀರ ಸಂಬಂಧ ಏನಾಗತ್ತೆ, ಅವರು ಒಂದು 100 ಜನ್ಮದಿಂದ ಅನಾದಿ ಕಾಲದಿಂದ ಲಿಂಗ ಶರೀರವನ್ನು ಹೊತ್ತಿದ್ದಾರೆ. ಆ ಲಿಂಗ ಶರೀರದಲ್ಲಿ ಸಾಧನೆ ಮಾಡಿಕೊಡುತ್ತಾರೆ. ಆ ಲಿಂಗ ಶರೀರ ಒಂದು ದಿನ ಕಳಚಿ ಬಿಡುತ್ತದೆ. ವಿರಜಾನದಿ ಸ್ನಾನವನ್ನು ಸಕಲ ಇತರ ಮುಮುಕ್ಷ ಜೀವರೊಂದಿಗೆ ಅವರು ನಾರಾಯಣ ಸ್ಮರಣೆ ಮೂಲಕ ಮುಳುಗಿದಾಗ ತಮ್ಮ ಬಿಂಬವನ್ನು ಕಳೆದುಕೊಳ್ಳುತ್ತಾರೆ. ತಮ್ಮ ಜತೆಯಲ್ಲಿ ಬಂದಿರತಕ್ಕಂಥ ಸಮಸ್ತ ಜೀವರ ಲಿಂಗಗಳನ್ನು ಪರಿಹರಿಸುತ್ತಾರೆ. ಇದು ಗುರುಗಳ ಲಕ್ಷಣ. ಆದ್ದರಿಂದ ಬ್ರಹ್ಮದೇವರಿಗೆ ಲಿಂಗದೇಹವನ್ನು ಹೊತ್ತವನಿಂದ ದೋಷಿ ಅಂತ ನಾವು ಗಣನೆ ಮಾಡೋದ್ರಲ್ಲಿ ಏನು ತಪ್ಪಲ್ಲ. ಆದರೆ ಆ ಲಿಂಗ ಶರೀರವಿದ್ದರೂ ಭಗವಂತನ ಆರಾಧನೆಯಲ್ಲಿ ಬ್ರಹ್ಮದೇವರಿಗೆ ವಿಶಿಷ್ಟ ಪಾತ್ರವನ್ನೇ ಕೊಟ್ಟಿದೆ. ಏನು ವಿಶಿಷ್ಟ ಪಾತ್ರ ಅಂದರೆ, ಭಗವಂತನ ವಿಷಯದಲ್ಲಿ ಯೋಚನೆ ಮಾಡಿದಾಗ ಭಗವಂತೇತರ ಪದಾರ್ಥಗಳಲ್ಲಿ ಪೂರ್ಣ ಜ್ಞಾನವನ್ನು ಪಡೆಯುತ್ತಾರೆ ಮತ್ತು ಅಜ್ಞಾನ ಎಂದಿಗೂ ಇರುವುದಿಲ್ಲ. ಭಾವರೂಪ ಅಜ್ಞಾನ ಎಂಬತಕ್ಕಂಥದ್ದು ಲಕ್ಷ್ಮೀದೇವಿಗೂ ಇದೆ. ಅಭಾವರೂಪ ಅಜ್ಞಾನ ಎಂಬುದು ಇರುವುದಿಲ್ಲ. ಅಂದರೆ ಗುಣ ಪ್ರದರ್ಶನ ಮಾಡಿದಾಗ ಲಕ್ಷ್ಮೀದೇವಿ ತಿಳಿಯುತ್ತಾಳೆ, ಬ್ರಹ್ಮದೇವರು ತಿಳಿಯುತ್ತಾರೆ. ಯಾವುದು ಭಗವಂತ ಪ್ರದರ್ಶನವೇ ಮಾಡಿಲ್ಲೋ ಅದರಲ್ಲಿ ಲಕ್ಷ್ಮೀದೇವಿಗೂ ಅಜ್ಞಾನವಿದೆ, ಬ್ರಹ್ಮದೇವರಿಗೂ ಅಜ್ಞಾನವಿದೆ ಅಂತ ತಿಳಿಯಬೇಕು. ಈ ಅಜ್ಞಾನವನ್ನು ಏನು ತಿಳ್ಕೊಳ್ತಾ ಇದೆ ಅಂದರೆ, ಬ್ರಹ್ಮಾದಿ ದೇವತೆಗಳು ಭಗವಂತನಿಂದ ಅವರರಾಗಿದ್ದಾರೆ, ಕೆಳಗಡೆ ಇದ್ದಾರೆ, ನೀಚರಾಗಿದ್ದಾರೆ. ಭಗವಂತ ಮಾತ್ರ ಗುಣಪೂರ್ಣನಾಗಿದ್ದಾನೆ, ಇತರರು ಯಾರೂ ಗುಣಪೂರ್ಣರಲ್ಲ. ಹಾಗಾದರೆ ದೋಷಗಳ ಹೌದು, ಅಸ್ವತಂತ್ರತೆ ಎಂಬುದು ದೋಷ, ಲಿಂಗ ಶರೀರ ಸಂಬಂಧವಿದೆ ಎಂಬುದು ದೋಷ, ನಿತ್ಯ
ಜನನ ಮತ್ತು ಮರಣವಿದೆ ಎಂಬುದು ದೋಷ. ಇದೇ ಸಂಸಾರ ಚಕ್ರ. ಹೀಗೆ ಒಂದೆರಡು ಸಂಖ್ಯೆಯಲ್ಲಿ ಬ್ರಹ್ಮನಲ್ಲಿ ನೋಡಿದರೆ ನಮ್ಮಲ್ಲಿ ಅನಂತ ದೋಷಗಳಿದೆ. ನಮ್ಮ ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ, ಮಾತು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಓಡಾಟ ಸರಿ ಇಲ್ಲ, ದೇಹದಲ್ಲಿ ರೋಗ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ದೇಹ ಸಂಪರ್ಕ ಸರಿ ಇಲ್ಲ. ಹೀಗೆ ಸರಿ ಇಲ್ಲ ಎಂಬತಕ್ಕಂಥದ್ದೇ ನೂರಾರು ನಾವು ಎಣಿಸಬಹುದು. ಇದೆಲ್ಲವೂ ದೋಷವೇ. ಈ ದೋಷ ನಮಗೆ ಯಾವಾಗ ಸರಿ ಹೋಗುತ್ತದೆ ಅಂದರೆ, ಯಾವ ಲಿಂಗ ಶರೀರ ಬಿಳಿಚಿಕೊಂಡು ಹೋಗುವ ತನಕ, ಲಿಂಗ ಶರೀರ ಕಳಚಿಕೊಂಡು ಹೋಗುವ ತನಕ ಈ ದೋಷಗಳು ಲಿಂಗ ಶರೀರ ನಿಮಿತ್ತವಾಗಿರುತ್ತದೆ. ಅದು ನಮ್ಮ ಸುಪ್ತವಾದ ಮನಸ್ಸಿಂದ ಅನಾದಿ ಕಾಮಕರ್ಮದಿಂದ ಉಂಟಾಗಿರುತ್ತದೆ. ಲಿಂಗ ಶರೀರ ಯುಕ್ತವಾದ ಅನಾದಿ ಕಾಮಕರ್ಮಗಳು ಕಳಚಿದಾಗ ಶುದ್ಧ ಅಪ್ರಾಕೃತ ಸ್ವರೂಪಕ್ಕೆ ಚಿನ್ಮಯ ರೂಪರಾಗಿರುತ್ತೇವೆ. ನಾವು ಸಹ ಆಗ ಅತ್ಯಲ್ಪ ಗುಣವನ್ನು ಹೊಂದಿರುತ್ತೇವೆ. ಭಗವಂತನ ಎದುರು ಮಿಣುಕು ಹುಣದಂತೆ, ಅನಂತ ಕೋಟಿ ಪ್ರಕಾಶಮಾನದ ಭಗವಂತನ ಎದುರು ಕೇವಲ ಒಂದು ಸಣ್ಣ ಮಿಣುಕು ಹುಣ ಹೇಗೋ ಹಾಗೆ ಸಕಲ ಸಜ್ಜನರು ಮೋಕ್ಷಕ್ಕೆ ಹೋಗತಕ್ಕಂಥ ಉತ್ತಮ ಜೀವರ ಲಕ್ಷಣ ಏನಂತ ತಿಳಿಯಬೇಕು. ಚಿದಾನಂದ ದೇಹಿಗಳು, ಆದರೆ ಭಗವಂತನ ಎದುರು ಅವರು ಕೇವಲ ಮಿಣುಕು ಹುಣದಂತೆ ಅಂತ ತಿಳಿಯಬೇಕು. ಅಂದರೆ ಯಾವ ರೀತಿಯಲ್ಲೂ ಸಹ ಭಗವಂತನಿಗೆ ಸದೃಶ, ಭಗವಂತನಿಗೆ ಕಂಪೇರ್ ಮಾಡಬಹುದು, ಭಗವಂತನಂತೆ ಅಂತಲೇ ಒಂದು ತಿಳಿಯಬಾರದು. ಇವರ ಸ್ವರೂಪವನ್ನು ತಿಳಿಸೋಕ್ಕೋಸ್ಕರವಾಗಿ ಒಂದು ಮಿಣುಕು ಹುಣದಂತೆ ಕಿಂಚಿತ್ ಪ್ರಕಾಶರಾಗಿದ್ದಾರೆ ಅಂತ ನಾವು ಸಕಲ ಉತ್ತಮ ಜೀವರನ್ನು ತಿಳಿದುಕೊಳ್ಳಬೇಕೇ ಹೊರತು ಭಗವಂತನ ಅಪ್ರಾಕೃತ ಚಿದಾನಂದರಂತೆ ಇವರೂ ಸಹ ಪ್ರಕಾಶವಂತರು ಅಂತ ನಾವು ಎಂದಿಗೂ ತಿಳಿಯಬಾರದು. ಈ ತಿಳುವಳಿಕೆಯೇ ತಾರತಮ್ಯ ಜ್ಞಾನ ಎನಿಸಿಕೊಳ್ಳುತ್ತದೆ. ಭಗವಂತ ಸರ್ವದೋಷ ವಿದೂರತ್ವ ಎಂಬತಕ್ಕಂಥ ಅತಿ ಶ್ರೇಷ್ಠವಾದ ಉಪಾಸನೆ. ಅದೇ ಕಾಲದಲ್ಲಿ ಏನು ತಿಳಿಯಬೇಕಾದ ಏನು, ತಾರತಮ್ಯದಲ್ಲಿ ಜೀವನನ್ನು ಹೇಗೆ ಗಣನೆ ಮಾಡುತ್ತೀವೋ ಈ ರೀತಿಯಾಗಿ ಭಗವಂತನನ್ನು ತಾರತಮ್ಯ ಸೇರಿಸಿಕೊಂಡು ಹೇಳತಕ್ಕದ್ದಲ್ಲ. ಭಗವಂತ ಸ್ವತಂತ್ರನಾದ್ದರಿಂದ ಅವನು ವಿಭಿನ್ನನು. ಇಂಥ ಮಹತ್ವದ ಗುಣಗಳು ತಿಳಿಯುವುದೇ ತಾರತಮ್ಯ ಜ್ಞಾನ ಎಂದ ಹೆಸರು. ಈ ತಾರತಮ್ಯ ತಿಳಿದೇ ಹೋದರೆ ಮೋಕ್ಷವು ಬರುವುದಿಲ್ಲ ಎಂದು ಶ್ರೀಮದಾನಂದರು ಸ್ಪಷ್ಟ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಪುರಂದರದಾಸರು ಇನ್ನೂ ವಿಶೇಷವಾಗಿ ತಿಳಿಯೋಕ್ಕೋಸ್ಕರವಾಗಿ 10 ಜನ ವರದರನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಅಂತ ಹೀಗೆ ಬೇರೆ ಬೇರೆ ವ್ಯಕ್ತಿಗಳನ್ನು ಯಾಕೆ ತಿಳಿಸಿದ್ದಾರೆಂದರೆ, ಭಿನ್ನಾಹ ಜೀವಗಣಾಹ ಹರೇರನುಚರಾಹ, ಇದನ್ನು ನಾವು ಮರೆಯಬಾರದು. 10 ಜನರನ್ನು ನಾನು ತೋರಿಸಿದ್ದೇನೆ, ಇದರಂತೆ 100 ಜನರಿಗೆ ತಿಳಿಯಿರಿ, 1000 ಜನರಿಗೆ ತಿಳಿಯಿರಿ, 1,00,000 ಜನರಿಗೆ ತಿಳಿಯಿರಿ, ಕೋಟಿ ಜನರಿಗೆ ತಿಳಿಯಿರಿ, ಅನಂತ ಜನರನ್ನು ತಿಳಿಯಿರಿ. ಅನಂತ ಜನರನ್ನು ನಾನು ಪುಸ್ತಕದಲ್ಲಿ, ಪತ್ರದಲ್ಲಿ, ಲೇಖನದಲ್ಲಿ ತುಂಬುತ್ತಾ ಹೋದರೆ ಯಾರನ್ನು ತಿಳಿಯಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಶಾಸ್ತ್ರದಲ್ಲಿ ದಶ ಸಂಖ್ಯೆ ಎಂಬತಕ್ಕಂಥದ್ದು ಅನಂತ ಸಂಖ್ಯೆ ವಾಚ್ಯ ಆಗಿದ್ದರಿಂದ ಕೇವಲ 10 ಸಂಖ್ಯೆಯನ್ನು ನಾವು ಆಯ್ದುಕೊಂಡು ಹೇಳಿದ್ದೇವೆ ಅಂಥೇಳಿ ಪುರಂದರದಾಸ ನಮಗೆ ದಿಗ್ದರ್ಶನ ಮಾಡಿದ್ದಾರೆ. ಇದು ಪುರಂದರದಾಸರ ಅಪಾರವಾದ ಕೊಡುಗೆ ಇದಾಗಿದೆ. ಕೇವಲ ಎಲ್ಲ ಜೀವರನ್ನು ಹೇಳಿ ಅಂತ ಹೇಳಿದರೆ ಅವರು 1,00,000 ಕೋಟಿ ಜೀವರ ಹೆಸರುಗಳನ್ನು ಹೇಳುತ್ತಾ ಕೂತಿದ್ದರೆ ನಮ್ಮ ಯಾವ ಕಾಲಕ್ಕೆ ನಾವು ಓದಕ್ಕೆ ಸಾಧ್ಯವಾಗ್ತಾ ಇತ್ತು? ಅವರ ಪರಿಚಯ ನಾವು ಎಂದು ಮಾಡೋಕ್ಕೆ ಸಾಧ್ಯವಾಗ್ತಾ ಇತ್ತು? ಯಾವ ಪುಸ್ತಕ ಮುಗಿತಾ ಇತ್ತು? ಯಾವ ಲೇಖನ ಮುಗಿತಾ ಇತ್ತು? ಯಾವ ಚಿಂತನೆ ಮುಗಿತಾ ಇತ್ತು? ಇದ್ಯಾವುದು ಸಾಧ್ಯವೇ ಆಗುತ್ತಿರಲಿಲ್ಲ. ಬಹಳ ಬುದ್ಧಿವಂತಿಕೆಯಿಂದ ನಮ್ಮ ಮೇಲೆ ಅನುಗ್ರಹದಿಂದ ಪುರಂದರದಾಸರು ಸರ್ವಶಾಸ್ತ್ರ ಸಾರ, ಅದು ಯಾವುದು? ಸರ್ವಮೂಲ. ಸರ್ವಮೂಲದಲ್ಲಿರ್ತಕ್ಕಂಥ ಆ ಸಾರವನ್ನು ನಮಗೆ ತಿಳಿಸಬೇಕು. ಹೇಗೆ ತಿಳಿಸುವುದು? ಕೇವಲ 10 ಜನ ವರದರನ್ನು ನಿರ್ದೇಶನ ಮಾಡಿಕೊಂಡು ನಮಗೆ ತಿಳಿಸಿದ್ದಾರೆ. ಇದು ಪುರಂದರದಾಸರ ಅಪಾರವಾದ ಅನುಗ್ರಹ. ನಾವು ವರದ ಅಂತ ಹೇಳಿ 10 ಜನರನ್ನು ಅವರು ಹೇಳಿದ್ದಾರೆ ಎಂಬುದರ ಹಿನ್ನೆಲೆಯನ್ನು ನಾವು ಅರಿತುಕೊಂಡಾಗ ಅವರ ಅಗಾಧವಾದ ಪ್ರತಿಮೆ ನಮಗೆ ಒಳಗೆ ತಿಳಿದು ಬರುತ್ತೆ. ಭಗವಂತನ
ಅನುಚರರಾದ ಜೀವರನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕು. ಹೇಗಂತ? ಎಲ್ಲ ದುಃಖಿಗಳು ಅಸ್ವತಂತ್ರರು ತಿಳಿದುಕೊಳ್ಳಬೇಕು. ಹಾಗಾದರೆ ಎಲ್ಲರನ್ನು ತಿಳಿದುಕೊಂಡರೆ ಅಶಕ್ಯ ಸಾಧನವಾಗುತ್ತಲ್ಲ, ಶಾಸ್ತ್ರವೇ ಓದಕ್ಕೆ ಸಾಧ್ಯವೇ ಇಲ್ಲವಲ್ಲ, ಹೇಗೆ ಮಾಡುವುದು? ಅದಕ್ಕೋಸ್ಕರವಾಗಿ ಪುರಂದರದಾಸರು 10 ಜನರನ್ನು ನಮಗೆ ತಿಳಿಸಿಕೊಟ್ಟು ಗತಿ ಸಾಮಾನ್ಯತೆ ಎಂಬ ಒಂದು ಸೂತ್ರದಂತೆ ಒಂದು ಅಕ್ಕಿಯನ್ನು ಒಂದು ಕಾಳು ನಾವು ನೋಡಿದಾಗ ಬೆಂದಿದೆಯೋ ಇಲ್ಲೋ ಅಂತ ಹೇಗೆ ನೋಡ್ತೀವಿಯೋ ಹಾಗೆ 10 ಸಂಖ್ಯೆಯಲ್ಲಿ ನಾವು ನೋಡಿದಾಗ ಇದರಂತೆ ಎಲ್ಲ ಜೀವರು ಒಂದು ತಿಳಿ ಎಂದ ಉಪದೇಶವನ್ನು ಮಾಡಿದ್ದಾರೆ. ಇದು ನಿಜವಾದ ಗುರುಗಳ ಲಕ್ಷಣ. ಅನಂತ ವೈವೇದಾಹ ಎಂಬತಕ್ಕಂಥದ್ದನ್ನು ಸಹ ಗತಿ ಸಾಮಾನ್ಯತೆ ಎಂಬ ಬ್ರಹ್ಮಸೂತ್ರದಂತೆ ಶ್ರೀ ವೇದವ್ಯಾಸರು ತಿಳಿಸಿರುವಂತೆ ನಾವು ಅದರ ಅರ್ಥವನ್ನು ಗ್ರಹಿಸಬಹುದು ಎಂಬ ಅತಿ ಸೂಕ್ಷ್ಮವಾದ ಮತ್ತು ಅತಿ ವಿಸ್ತಾರವಾದ ಚಿಂತನೆ ಇದಾಗಿದೆ. ಇದನ್ನು ಶ್ರೀ ಪುರಂದರದಾಸರು 10 ಜನ ವರದರೊಂದಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಸ್ವತಂತ್ರ, ಸರ್ವದೋಷ ವಿದೂರತ್ವ, ಸರ್ವಗುಣ ಪೂರ್ಣತ್ವವನ್ನು ಈ ರೀತಿ ತಿಳಿದುಕೊಳ್ಳಿ, ಇದು ತಾರತಮ್ಯ ದ್ಯೋತಕವಾಗಿದೆ ಎಂಬುದನ್ನು ಪುರಂದರದಾಸರು ಅರಿಯಿದ್ದಾರೆ. ಇವರಿಗೆ ನಾವು ಅನಂತಾನಂದ ನಮಸ್ಕಾರವನ್ನು ಸಲ್ಲಿಸಬೇಕು. ಮತ್ತು ಇವರ ಅಂತರ್ಯಾಮಿ ಪುರಂದರ ಬಿಡನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿವಿದೆ ಮಾದೇ ತಿಳಿಸಬೇಕು. ಇಂತಹ ವಿಶೇಷವಾದ ಗುಣ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಮಗೆ ತಿಳಿದುಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. ಪುರಂದರದಾಸರ ಈ ಪದವನ್ನು ಕೋಟಿ ಕೋಟಿ ಜೀವರು ತಿಳಿದುಕೊಳ್ಳುತ್ತಾರೆ, ಓದುತ್ತಾರೆ. ಆದರೆ 10 ಜನ ವರದರಿಂದ ನಾವು ಸಮಷ್ಟಿಯಾದ ಜೀವರ ಪ್ರಕರಣ, ಜೀವರನ್ನು ಹೇಗೆ ಕಾಣಬೇಕು ಎಂಬುದನ್ನು ಸಹ ಸುಸ್ಪಷ್ಟವಾಗಿ ತೋರಿಸಿದ ಬಗೆಯನ್ನು ಶ್ರೀ ಪುರಂದರದಾಸರೇ ಇಲ್ಲಿ ನಮಗೆ ವಿಶೇಷಾಕಾರವಾಗಿ ಅನುಗ್ರಹಿಸಿದ್ದಾರೆ. ಇದು ಪುರಂದರದಾಸರ ವಿಶೇಷವಾದ ಅನುಗ್ರಹ, ಅನೇಕ ಜನ್ಮದ ಅನುಗ್ರಹ ಅಂತ ನಾವು ತಿಳಿಯಲೇಬೇಕು. ಇಂತಹ ಅನುಗ್ರಹ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯವಾಗಿದೆ. ಈ ಮನುಷ್ಯ ಜನ್ಮ ಬರಲಿಕ್ಕೆ ಸಹಾಯಕರಾದವರು ನಮ್ಮ ತಂದೆ ತಾಯಿಯರು. ಅವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಅವರು ಇರುವಿಕೆಗೆ ನೆರವಾದ ಗುರು ಹಿರಿಯರ ಅವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರೆಲ್ಲರಲ್ಲೂ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಗುಣವನ್ನು ಪ್ರಕಾಶ ಮಾಡಿದ್ದಾರೆ. ಇಂದಿನವರೆಗೂ ನಾವು ತಿಳಿಯದೇ ಇದ್ದ ಗುಣವನ್ನು ಪ್ರಕಾಶ ಮಾಡಿದ್ದಾರೆ. ಅನಂತ ಜೀವರಿಗೆ ಅನಂತ ಕಾಲದಲ್ಲಿ ಪ್ರಕಾಶ ಮಾಡತಕ್ಕಂಥ ಗುಣವನ್ನು ತತ್ವಾಭಿಮಾನ ದೇವತೆಗಳು ಪ್ರಕಾಶ ಮಾಡೋದ್ರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ತಿಳಿದುಕೊಳ್ಳಬೇಕು, ಸ್ಮರಿಸಿಕೊಳ್ಳಬೇಕು. ಇವರಲ್ಲಿಯೂ ಸಹ ಮುಖ್ಯ ಪ್ರಾಣವಾಗಿದೆ ಭಾರತೀಪತಿ. ಸಕಲ ಜೀವರಲ್ಲೂ ಸಹ ಉಸಿರನ್ನು ಆಡಿ ಶಕ್ತಿಯನ್ನು ಕೊಟ್ಟು ಬುದ್ಧಿರ್ಬಲಮಿಶೋ ಧೈರ್ಯಂ ನಿರ್ಭಯಜ್ಞಂ ಅರೋಗತಃ ಜಾಟ್ಯಂ ವಾಕ್ಪಟಸ್ಥಂ ಚ ಹನುಮಸ್ಮರಣ ಭವೇತೆಂದು 16 ಗುಣಗಳನ್ನು ಜೀವ ಉಳಿಯಲಿಕ್ಕೆ, ನೆನೆಯೋದಕ್ಕೆ, ಗುಣವನ್ನು ತಿಳಿದುಕೊಳ್ಳೋದಕ್ಕೆ ಏನೇನು ಸಂಪತ್ತು ಬೇಕು, ಗುಣ ಬೇಕು, ಆರೋಗ್ಯ ಬೇಕು, ಐಶ್ವರ್ಯ ಬೇಕು, ಜ್ಞಾನ ಬೇಕು, ಅವೆಲ್ಲವನ್ನು ಒದಗಿಸಿ ಭಗವಂತನ ಕಡೆ ಜ್ಞಾನವನ್ನು ಮಾಡಿಕೊಳ್ಳಿರಿ ಎಂಬ ದಿವ್ಯ ದೃಷ್ಟಿಯಿಂದ ಅನುಗ್ರಹಿಸಿದ್ದಾರೆ ಶ್ರೀ ವಾಯುದೇವರು. ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ನಾವು ಪ್ರತಿ ಕ್ಷಣವೂ ನಾವು ಅನುಭವಿಸಲೇಬೇಕು, ಚಿಂತಿಸಬೇಕು, ಪ್ರಾರ್ಥಿಸಬೇಕು, ನಮಸ್ಕರಿಸಬೇಕು. ಆದ್ದರಿಂದ ಅವರು ಮೂಲ ಗುರುಗಳಾದರೂ ಜೀವೋತ್ತಮನೆನಿಸಿಕೊಂಡರು. ಆದರೂ ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ. ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬರೂಪ ಲಕ್ಷಣ ಏನು? ಸರ್ವಗುಣ ಪರಿಪೂರ್ಣತ್ವ, ಸರ್ವದೋಷ ವಿದೂರತ್ವ. ಈ 2 ಗುಣವನ್ನು ಸದಾ ನಾವು ನೆನೆಸಿಕೊಂಡಿದ್ದರೆ ನಮ್ಮ ಬಿಂಬ ಈ ಲಕ್ಷಣದಿಂದ ಕೂಡಿದ್ದಾನೆ ಎಂಬ ಆರಾಧನೆ ಮಾಡಿದರೆ ನಮ್ಮಲ್ಲಿ ಇರತಕ್ಕಂಥ ದೋಷದಿಂದ ದೂರವಾಗುತ್ತೇವೆ. ನಮ್ಮ ಸ್ವರೂಪ ಗುಣವನ್ನು ಭಗವಂತ ವ್ಯಕ್ತಪಡಿಸುತ್ತಾನೆ. ಇದೇ ಮೂಲ ಮಂತ್ರ, ಮಹಾಮಂತ್ರ. ಇದೇ ನಮ್ಮ ಬಿಂಬ ಉಪಾಸನ. ನಾವು ಎಲ್ಲೇ ಹೋದರೂ ಬಿಂಬ ಉಪಾಸನೆ 2 ಅಕ್ಷರದಲ್ಲಿ ಹೇಳಿ ಅಂದರೆ ಗುಣಪೂರ್ಣತ್ವ, ದೋಷ ದೂರತ್ವದ ಉಪಾಸನೆ ಏನು ಹೇಳಬೇಕು? ನಿಜವಾದ ಬಿಂಬ ಉಪಾಸನೆ ಇದೆ ಆಗಿದೆ. ಆದ್ದರಿಂದ ನಮ್ಮ ಬಿಂಬ ಅವನ ನಿಮ್ಮ ಬಿಂಬನೂ ಹೌದು, ಜಗತ್ಸ್ವಾಮಿಯೂ ಹೌದು. ಅವನನ್ನು ತಿಳಿಯುವ ವಿಶೇಷಾಕಾರವಾಗಿ ಅವನಿಗೆ ಹೇಗೆ ನಾವು ಸ್ಮರಣೆ ಮಾಡಬೇಕು? ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠ ಅಂತ ನಮ್ಮ ಮುಕ್ತಿಮಿದೇಮ,
ಭೂಯಿಷ್ಠಾಂತಿ ನಮ್ಮ ಭಕ್ತಿಮಿದೆ ಮಾದೆ ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ ಹರಿ ಓಂ ಹರಿ ಓಂ.